ಸರ್ ಇಷ್ಟ ಅರ್ಥ ಮಾಡ್ಕೊಂಡು ಇಷ್ಟ ಆಡಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ ಅಷ್ಟೇ ಸರ್. ಕ್ವಿಟ್ ಮಾಡ್ತೀನಿ ಅಂದ್ರ ನೀವು? ಅಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನ್ ನಡೀತಾ ಇದೆ, ಇವಾಗ ನೀವು ಪ್ರೋಮೋ ನೋಡಿರ್ಬೋದು. ಹೇಮಲತಾ ಅವರು ಎಂಟ್ರಿಯಲ್ಲೇ ಸಖತ್ತಾಗಿ ಮಿಂಚಿದ್ರು. ಆದ್ರೆ ಈಗ ಸ್ವತಃ ಅವರೇನೆ ಸ್ವಇಚ್ಛೆಯಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನನ್ಗೆ ಆಡೋದಕ್ಕಾಗಲ್ಲ ಅಥವಾ ಫೇಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನ ಕ್ವಿಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಬಂದಿದ್ದಕ್ಕೆ ನನ್ಗೆ ಖುಷಿ ಇದೆ, ಆದ್ರೆ ಇನ್ ಮುಂದೆ ನನ್ಗೆ ಈ ಅಗ್ನಿ ಪರೀಕ್ಷೆಯಲ್ಲಿ ಎಲ್ಲದನ್ನು ಫೇಸ್ ಮಾಡೋದಕ್ಕಾಗಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ನನ್ಗೆ ಆಗೋದಿಲ್ಲ ಅಂತ ಹೇಳಿ ಸ್ವತಃ ಹೇಮಲತಾ ಅವರೇ ಕ್ವಿಟ್ ಮಾಡಿ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಹೋಗಿದ್ದಾರೆ. ಇದಕ್ಕೆ ಮೇನ್ ರೀಸನ್ ಬಂದು ಇವರು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಒಂದು ಟೀಮ್ ನ ಲೀಡರ್ ಆಗಿದ್ರು. ಆದ್ರೆ ಆ ಟೀಮ್ ನ ಲೀಡ್ ಮಾಡೋದ್ರಲ್ಲಿ ಎಡವಿದ್ರು. ಅದಷ್ಟೇ ಅಲ್ಲದೆ ಅವರು ಆ ಟೀಮ್ ಅಲ್ಲಿ ಇರುವಂತಹ 3 ವೀಕ್ ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡಿ ಅವ್ರು ಯಾಕೆ ವೀಕ್ ಅಂತ ಹೇಳಿ ಕಾರಣ ಕೊಡಿ ಅಂತ ಅಂದಾಗ ಕಾರಣ ಕೊಡೋದ್ರಲ್ಲೂ ಕೂಡ ಅವರು ಎಡವುದ್ರು. ಅಷ್ಟೇ ಅಲ್ಲದೆ ಆ ಕಂಟೆಸ್ಟೆಂಟ್ ಗಳು ಏನಿದ್ರು ಅವರೆಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳೇ ಇದ್ರು, ಅವರನ್ನ ಅವರು ವೀಕ್ ಅಂತ ಹೇಳಿ ತಂದು ನಿಲ್ಸಿದ್ರು. ಅವಾಗ ಕಾರಣ ಕೊಡೋದ್ರಲ್ಲೂ ಕೂಡ ಎಡವುದ್ರು. ಹಾಗಾಗಿ ಅವರನ್ನ ಅವರು ಪ್ರೂವ್ ಮಾಡ್ಕೊಳೋದಕ್ಕೆ ಆಗ್ಲಿಲ್ಲ ಹೇಮಲತಾ ಅವರು. ಇಲ್ಲಿ ಯಾರು ಕೂಡ ಅವ್ರಿಗೆ ಹೊರಗಡೆ ಹೋಗಿ ಅಂತ ಹೇಳಲಿಲ್ಲ, ಅವರೇನೆ ಸ್ವತಃ ನಾನು ಈ ಒಂದು ಅಗ್ನಿ ಪರೀಕ್ಷೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿ ಸ್ವತಃ ನಿರ್ಧಾರ ತಗೊಂಡು ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿದ್ದಾರೆ. ಇನ್ನು ನಾವು ಬಿಗ್ ಬಾಸ್ ಅಲ್ಲೇ ಆಗ್ಲಿ ಅಥವಾ ಅಗ್ನಿ ಪರೀಕ್ಷೆಯಲ್ಲೇ ಆಗ್ಲಿ ಹೇಮಲತಾ ಅವರನ್ನ ನೋಡೋದಕ್ಕೆ ಆಗೋದು. ಮತ್ತೊಂದ್ ಕಡೆ ಇಲ್ಲಿ ಸುಷ್ಮಿತಾ ಹಾಗೆ ದೀಕ್ಷಾ ಅವರ ಮಧ್ಯೆ ಇಲ್ಲಿ ವಾಗ್ವಾದ ನಡೀತಾ ಇದೆ. ಅದೇನು ಅಂದ್ರೆ ಸುಷ್ಮಿತಾ ಹಾಗೆ ದೀಕ್ಷಾ ಅವರಲ್ಲಿ ಯಾರು ಬೆಸ್ಟ್ ಹಾಗೇನೆ ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅಷ್ಟೇ ಅಲ್ಲದೆ ಎದುರಾಳಿಗಳಂದ್ರೆ ಸುಷ್ಮಿತಾ ಅವರು ದೀಕ್ಷಾ ಬಗ್ಗೆ, ದೀಕ್ಷಾ ಸುಷ್ಮಿತಾ ಅವ್ರ ಬಗ್ಗೆ ಅವ್ರು ಯಾಕೆ ವೀಕ್ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗತ್ತೆ. ಇವರಿಬ್ಬರಲ್ಲಿ ಟಕ್ಕರ್ ಕೊಡೋದ್ರಲ್ಲಿ ಸ್ವಲ್ಪ ದೀಕ್ಷಾ ಅವರು ಮೇಲ್ಗೈ ಸಾಧಿಸಿದ್ರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವ್ರು ಕೊಟ್ಟಿರೋ ರೀಸನ್ಗಳು ಸರಿಯಾಗಿತ್ತು. ಸುಷ್ಮಿತಾ ಅವರು ಸ್ವಲ್ಪ ಕಾರಣಗಳನ್ನ ಕೊಡೋದ್ರಲ್ಲಿ ಹಿಂದೇಟ್ ಹಾಕಿದ್ರು ಅಥವಾ ಅವರಿಗೆ ರೀಸನ್ ಸಿಗ್ಲಿಲ್ಲ ಯಾವ್ದು ದೀಕ್ಷಾ ಬಗ್ಗೆ ಹೇಳೋದಿಕ್ಕೆ ಅಂತಾನೆ ಹೇಳ್ಬೋದು. ಹಾಗಾಗಿ ದೀಕ್ಷಾ ಹಾಗೆ ಸುಷ್ಮಿತಾ ಅವರ ಇಬ್ರಲ್ಲಿ ಈಗ ಸುಷ್ಮಿತಾ ಅವರು ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಹೊರ ಹೋಗಿದ್ದಾರೆ. ಇವತ್ತಿನ ಎಪಿಸೋಡ್ ನೋಡೋದಾದ್ರೆ ನಾವು ಸುಷ್ಮಿತಾ ಅವರು ಹಾಗೇನೆ ಹೇಮಲತಾ ಅವರು 2 ಕಂಟೆಸ್ಟೆಂಟ್ ಗಳು ಈಗ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಹೋಗಿದ್ದಾರೆ. ಹೀಗೇನೆ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು ಕೂಡ ತಮ್ಮನ್ನ ತಾವ ಪ್ರೂವ್ ಮಾಡ್ಕೊಂಡು ಇದ್ರಲ್ಲಿ 24 ಕಂಟೆಸ್ಟೆಂಟ್ ಗಳಲ್ಲಿ ಈಗ ಆಲ್ರೆಡಿ 2 ಹೊರಗಡೆ ಹೋಗಿದ್ದಾರೆ. ಇನ್ನ 22 ಕಂಟೆಸ್ಟೆಂಟ್ ಅಲ್ಲಿ 3 ಜನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅರ್ಹರು ಆಗಿ. ಇನ್ನು ಇನ್ನೊಂದ್ ಸೈಡ್ ನೋಡೋದಾದ್ರೆ ಇದುವರೆಗೂ ಕೇಳಿ ಬರ್ತಾ ಇರೋದು ಏನು ಅಂದ್ರೆ ಜನಗಳೇ ನಿರ್ಧಾರ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರ್ಯಾರು ಹೋಗ್ತಾರೆ. ಜಡ್ಜಸ್ ಗಳು ಏನಿದ್ದಾರೆ ಅವರು ಕೇವಲ 3 ಕಂಟೆಸ್ಟೆಂಟ್ ಗಳು 3 ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳನ್ನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಅಂತ ಗೊತ್ತಿಲ್ಲ. ನಾನು ಇದುವರೆಗೆ ಅನ್ಕೊಂಡಿದ್ದೆ ಇಷ್ಟು ಕಂಟೆಸ್ಟೆಂಟ್ ಗಳನ್ನ ಮನೆ ಒಳಗಡೆ ಕಳಿಸ್ತಾರೆ, ಈಗೇನ್ ಸೆಲೆಕ್ಟ್ ಆಗಿದ್ದಾರೆ ಅಗ್ನಿ ಪರೀಕ್ಷೆಯಲ್ಲಿ ಅವರನ್ನ ಕಳಿಸ್ತಾರೆ ಅಂತ. ಆದ್ರೆ ಇಲ್ಲಿ ಇನ್ನೂ ರೌಂಡ್ಸ್ ಗಳಿದೆ. ಇಲ್ಲಿ ಒಬ್ಬೊಬ್ಬರಾಗಿನೇ ಕರೆದು ಅವ್ರಿಗಿಂತ ಯಾರು ಸ್ಟ್ರಾಂಗ್ ಅವ್ರಿಗಿಂತ ಯಾರು ವೀಕ್ ಅನ್ನೋದನ್ನ ಹೇಳಿ ಅಲ್ಲಿ ಯಾರು ಪ್ರೂವ್ ಮಾಡ್ಕೊಂತಾರೆ ಸ್ಟ್ರಾಂಗ್ ಅಂತ ಹೇಳಿ ಅದ್ರಲ್ಲಿ 3 ಜನರನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ. ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗೋದು, ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಗಳು ಎಂಟ್ರಿ ಆಗೋದು ಸೆಪ್ಟೆಂಬರ್ 6ನೇ ತಾರೀಕು. ಸೆಪ್ಟೆಂಬರ್ 6ನೇ ತಾರೀಕು ಆಕ್ಚುಯಲ್ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಈಗೇನಿದ್ರು ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆಯಲ್ಲಿ ಟಾಸ್ಕ್ ಅಂತೂ ಸಖತ್ ಮಜವಾಗಿದೆ. ಈ ಟಾಸ್ಕ್ ಗಳಲ್ಲಿ ಯಾರ್ಯಾರು ಅವರನ್ನ ಪ್ರೂವ್ ಮಾಡ್ಕೊಂತಾರೆ, ಯಾರ್ಯಾರು ಗೆಲ್ತಾರೆ, ಯಾರ್ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಇಷ್ಟೂ ಜನರಲ್ಲಿ ಯಾವ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅರ್ಹರು ಅನ್ನೋದನ್ನ ಜಡ್ಜಸ್ ಹೇಳ್ತಾರೆ. ಇದನ್ನೆಲ್ಲ ಕಾದ್ ನೋಡ್ಬೇಕಾಗಿದೆ. ಕೆಲವೊಂದ್ಸಲ ಅನ್ಸುತ್ತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಇವಾಗ ಏನು ಫೇಸ್ ಮಾಡಿ ಆಡಿಷನ್ ಎಲ್ಲ ಕೊಟ್ಟು ಬಂದಿದ್ದಾರೆ. ಈಗ ಸೆಲೆಕ್ಟ್ ಆಗಿರೋರ್ನ ಬಿಗ್ ಬಾಸ್ ಮನೆ ಒಳಗಡೆ ಡೈರೆಕ್ಟ್ ಆಗಿ ಕಳಿಸಬಹುದಾಗಿತ್ತು. ಆದ್ರೆ ಇಷ್ಟೆಲ್ಲಾ ಪರೀಕ್ಷೆಯ ನಂತರ ಇನ್ನೂ ಅಗ್ನಿ ಪರೀಕ್ಷೆಗಳನ್ನ ಇವರಿಗೆ ಕೊಡ್ತಾನೆ ಇದ್ದಾರೆ. ಇಷ್ಟೆಲ್ಲ ಮಾಡಿ ಬರೀ ಕೇವಲ 3 ಜನರನ್ನ ಮಾತ್ರ ಇವರು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರಂತೆ. 3 ಜನ ಕಳ್ಸೋದಕ್ಕೆ ಇಷ್ಟೊಂದ್ ಜನರನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ಬೇಕಾಗಿತ್ತ ಅಂತ ಅನ್ಸುತ್ತೆ.
ಸೊ ಗೊತ್ತಿಲ್ಲ ಯಾಕೆ ಹಿಂಗ್ ನಡೀತಾ ಇದೆ ಅಂತ ಹೇಳಿ. ಇಲ್ಲಿಂದಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳನ್ನ ಕಳ್ಸಿದ್ರೆ ಸೊ ನೆಕ್ಸ್ಟ್ ಬಿಗ್ ಬಾಸ್ ಮನೆ ಅನ್ನೋ ಒಂದು 100 ದಿನದ ಒಂದು ಅಗ್ನಿ ಪರೀಕ್ಷೆನ ಅವರು ಫೇಸ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿರುವಂತಹ ಜಡ್ಜಸ್ ಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ಈ ಸಲ ನಾವ್ ಅನ್ಕೊಂಡ್ ತರ ಇಲ್ಲ ಈ ಒಂದು ಬಿಗ್ ಬಾಸ್. ಯಾಕೆಂದ್ರೆ ನನ್ಗೆ ಈಗಾಗ್ಲೇ ಪರ್ಸನಲಿ ಹೇಮಲತಾ ಅವರು ಹಾಗೆ ಕುಮಾರಿ ಅವರು ಒಂಥರ ಫೇವ್ರೇಟ್ ಅನ್ನೋ ತರ ಆಗಿದ್ರು, ಹಾಗೆ ಕಿರಣ್ ಶಾಸ್ತ್ರಿ ಅವರು ಕೂಡ. ಸೊ ಅದ್ರಲ್ಲಿ ಈಗ ಆಲ್ರೆಡಿ ಹೇಮಲತಾ ಅವರು ಸ್ವತಃ ಕ್ವಿಟ್ ಮಾಡಿ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ಇನ್ನು ಉಳ್ದಿರುವಂತಹ ಕಂಟೆಸ್ಟೆಂಟ್ ಗಳಲ್ಲಿ ಯಾರೆಲ್ಲ ಹೊರಗಡೆ ಹೋಗ್ತಾರೆ, ಯಾರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಕಾದ್ ನೋಡ್ಬೇಕಾಗಿದೆ. ಸೊ ನಾನು ನೆಕ್ಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗುತ್ತೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಅಪ್ಡೇಟ್ ಅನ್ನ ಟಿವಿಗೂ ಮೊದ್ಲೇ ಎಪಿಸೋಡ್ಗೂ ಮೊದ್ಲೇ ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.